ಹಲೋ ಫ್ರೆಂಡ್ಸ್, 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಥವಾ 15 ಡೇಸ್ ಆಫ್ಟರ್ 40 ಆದಮೇಲೆ 15 ಡೇಸ್ ನಮ್ಮ ಒಂದು ಆಹಾರದ ಕ್ರಮ ಹೇಗಿರಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. 15 ದಿವಸ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ವೆಯ್ಟ್ ಲಾಸಿಗೆ ಅಂತ ಹೇಳಲ್ಲ, 40ರ ನಂತರ ನಮ್ಮ ಆಹಾರ ಪದ್ಧತಿ ಹೀಗಿದ್ದರೆ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಹೇಗೆ ಜಾಗ್ರತೆ ನಾವು ಹೇಗೆ ಮಾಡೋದು, ಹೇರ್ ಜಾಗ್ರತೆ ಹೇಗೆ ಮಾಡೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗೆ ಮೊದಲಿಗೆ ಇವತ್ತು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅರಸಿನ ಪುಡಿ, ಹಾಗೆ ಇದು ನಮ್ಮ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡ್ತದೆ ಲೆಮನ್. ಹಾಗೆ ಬಿಸಿ ನೀರಿಗೆ ಲೆಮನನ್ನು ಹಿಂಡಿಕೊಂಡು ಅದಕ್ಕೊಂದು 1/4 ಸ್ಪೂನಷ್ಟು ಅರಸಿನವನ್ನು ಹಾಕಿ ಇವತ್ತು ಕುಡಿತಾ ಇದ್ದೇನೆ. ಅರಸಿನ ತುಂಬಾ ಒಳ್ಳೆಯದು, ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ, ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತದೆ, ಹಾಗೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತದೆ. ಅರಸಿನ ಅಂತ ಹೇಳಿದರೆ ಅದನ್ನು ಮುಖಕ್ಕೆ ಕೂಡ ಹಚ್ಚಿಕೊಳ್ಳಲಿಕ್ಕೆ ನಾವು ಉಪಯೋಗಿಸ್ಕೊಳ್ಬೋದು, ಹಾಲಿಗೆ ಹಾಕಿ ಕುಡಿಬೋದು. ಅರಸಿನವನ್ನು ಉಪಯೋಗಿಸಿದಷ್ಟು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅರಸಿನ. ಹಾಗೆ ಇವತ್ತು ಮಾರ್ನಿಂಗ್ ಈ ಒಂದು ಡ್ರಿಂಕನ್ನು ಕುಡಿದೆ. ವಿಟಮಿನ್ ಸಿ ನಮಗೆ ಒಂದು ದಿವಸಕ್ಕೆ ಎಷ್ಟು ಬೇಕು ಅದು ಲೆಮನ್ನಲ್ಲಿ ಸಿಗ್ತದೆ. ನಾವು ಬೆಳಿಗ್ಗೆ ಅದನ್ನು ತಗೊಂಡ್ರೆ ಲೆಮನ್ ವಾಟರ್ ತುಂಬ ಒಳ್ಳೆಯದು, ನೀವು ಪ್ರತಿ ದಿವಸ ತಗೊಳ್ಬೋದು. ಈ ಒಂದು ಲೆಮನ್ ವಾಟರ್ ಆದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಓಟ್ಸ್ ಇಡ್ಲಿಯನ್ನು ಮಾಡಿದ್ದೇನೆ. ನೋಡಿ, ಈ ರೀತಿ ಬಂದಿದೆ ಓಟ್ಸ್ ಇಡ್ಲಿ, ತುಂಬ ಸೂಪರಾಗಿ ಬಂದಿದೆ. ಅದಕ್ಕೆ ಪೀನಟ್ಟಿದ್ದು ಚಟ್ನಿ ಮಾಡ್ಕೊಂಡಿದ್ದೇನೆ. ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಸ್ವಲ್ಪ ಹಾಕಿದ್ದು ಚಟ್ನಿ ಇತ್ತು ನಿನ್ನೆದ್ದು, ಅದೆಲ್ಲ ಸೇರಿಸ್ಕೊಂಡು ಮಾಡಿದ್ದೇನೆ. ಇದರಲ್ಲಿ ಕೂಡ ಪ್ರೋಟೀನ್ ಇದೆ ಚಟ್ನಿಯಲ್ಲಿ, ಪೀನಟ್ ಎಲ್ಲ ಹಾಕಿದ ಕಾರಣ. ಇಲ್ಲಿ ಓಟ್ಸ್ ಮತ್ತು ರವೆಯನ್ನು ಉಪಯೋಗಿಸ್ಕೊಂಡು ನಾನು ಇಡ್ಲಿಯನ್ನು ಮಾಡಿದ್ದೇನೆ. ನಿನ್ನೆ ರಾಗಿ ಇಡ್ಲಿ ರೆಸಿಪಿ ಹಾಕಿದ್ದೆ, ಅದೇ ರೀತಿ ಓಟ್ಸ್ ಇದ್ದು ಮಾಡಿದ್ದು, ಆದ ಕಾರಣ ರೆಸಿಪಿ ಏನೂ ಹಾಕಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಮಾರ್ನಿಂಗ್ ಒಂದು 3 ಇಡ್ಲಿಯಷ್ಟು ನಾನು ತಿಂತೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ಈ ರೀತಿ ಹೆಲ್ದಿ ಒಂದು ಬ್ರೇಕ್ಫಾಸ್ಟನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಆಫ್ಟರ್ 40 ನಮಗೆ ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಎಲ್ಲವೂ ಕೂಡ ಬೇಕು. ಅದು ಇಲ್ಲದಿದ್ದರೆ ನಮಗೆ ಕೆಲವು ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಕೆಲವು ಪೇಯ್ನ್ಸ್ಗಳು, ಕಾಲು ನೋವು, ಸೊಂಟ ನೋವು ಇರ್ಬೋದು, ಗಂಟು ನೋವು ಅಂಥದ್ದೆಲ್ಲ ಬರ್ತದೆ. ಕ್ಯಾಲ್ಸಿಯಂ ಕೊರತೆ ಆಗ್ತದೆ. ಅದನ್ನೆಲ್ಲ ತಡಿಬೇಕಾದ್ರೆ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿರಬೇಕೇ. ಇಲ್ಲಿ ನಾನು ಹರ್ಬಲ್ ಆ್ಯಂಟಿ ಡ್ಯಾಂಡ್ರಫ್ ಪೌಡರ್ ಅಂಥೇಳಿ ಒಂದು ತರಿಸ್ಕೊಂಡಿದ್ದೇನೆ. ಇದನ್ನು 1-2 ಚಮಚದಷ್ಟು, ಅಂದರೆ ನಿಮ್ಮ ತಲೆಗೆ ಹಚ್ಚಿಕೊಳ್ಳಿಕ್ಕೆ ಎಷ್ಟು ಬೇಕು ಅಷ್ಟು ಈ ಪುಡಿಯನ್ನು ಹಾಕ್ಕೊಳ್ಳೋದು. ಆಮೇಲೆ ಮೊಸರಲ್ಲಿ ಹಚ್ಚಿ ತಲೆಗೆ ಪೇಸ್ಟ್ ಥರ ಮಾಡ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ವಾರದಲ್ಲಿ 2 ದಿವಸ, ನನಗೆ ತುಂಬ ಕೂದಲು ಅಷ್ಟು ದಪ್ಪಕ್ಕಿಲ್ಲದ ಕಾರಣ ಸ್ವಲ್ಪ ಹಾಕ್ಕೊಳ್ತೇನೆ ಅಷ್ಟೇ. ಇದು ವಾರದಲ್ಲಿ 2 ದಿವಸ ಮಾಡ್ಕೊಳ್ಬೋದು. ಮತ್ತು ತಲೆ ಇಚ್ಚಿಂಗ್ ಆ ಥರ ಎಲ್ಲ ಬರ್ತದಲ್ಲ, ತಲೆ ತುರಿಸೋದೆಲ್ಲ ಆಗ್ತದೆ, ಅಂಥದ್ದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇದರ ಮೊದಲೇ ನಾನು ಅವರದ್ದು ಹೇರ್ ವಾಶ್ ಪೌಡರ್ ಅಂತ ಹೇಳಿ ಬರ್ತದೆ, ಅದನ್ನು ಯೂಸ್ ಮಾಡಿದ್ದೇನೆ. ಅದು ತುಂಬಾ ಚೆನ್ನಾಗಿದೆ. ಹೇರ್ ವಾಶ್ ಪೌಡರ್ ಅಂತ ಹೇಳಿದರೆ ಇದು ನೋಡಿ, ಅವರದ್ದೇ ವಾಣೀಸ್ ಹರ್ಬಲ್ಸ್ ಹೇರ್ ವಾಶ್ ಪೌಡರ್ ಅಂಥೇಳಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಇದನ್ನು ಕೂಡ 1 ಚಮಚ ಕಲಸಿಟ್ಕೊಳ್ಬೇಕು. ಬರೀ ನೀರಲ್ಲಾದರೂ ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು, ಇಲ್ಲಿ ನೋಡಿ ಹೌ ಟು ಯೂಸ್ ಅಂತ ಬರೆದಿದ್ದಾರೆ. 2-3 ಸ್ಪೂನ್ಸ್ ಆಫ್ ಹೇರ್ ವಾಶ್ ಪೌಡರ್ ಟು ಎ 1/2 ಗ್ಲಾಸ್ ಆಫ್ ಹಾಟ್ ವಾಟರ್, ಬಿಸಿ ನೀರಿಗೆ ಹಾಕಿ ಇದನ್ನು ಕಲಸಿಡಬೇಕು. ಅದನ್ನು ಎಷ್ಟು 1 ಗಂಟೆ ಹಾಗೆ ಇಡಬೇಕು. ಅವರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ಹೇಳಿದರೆ ಅದು ಸುಮಾರು 3-4 ಗಂಟೆ ಇಡ್ಬೋದು. ಎಲ್ಲ ಕಲಸಿಟ್ಟು ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 2-3 ದಿವಸ ಆದರೆ ಹೊರಗೆ ಇಟ್ಕೊಳ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಂಥೇಳಿ. ಆಮೇಲೆ ಇದನ್ನು ಚೆಂದ ಮಾಡಿ ತಲೆಗೆಲ್ಲ ಹಚ್ಚಿ ಮಸಾಜ್ ಮಾಡಿಕೊಂಡು ಆಮೇಲೆ ಕೂದಲನ್ನು ಇದು ಮಾಡಬೇಕು. ಚೆಂದ ಅದು ಬಿಸಿನೀರಲ್ಲಿ ಸೋಕಾಗಲಿಕ್ಕೆ ಇಟ್ಟರೆ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂಥೇಳಿ. ಇಲ್ಲದಿದ್ದರೆ ತರಿಯಾಗಿ ಸಿಗ್ತದೆ ಅಲ್ಲ ನಮಗೆ, ಅದಕ್ಕೋಸ್ಕರ ಆ ರೀತಿ ಯೂಸ್ ಮಾಡುವಂಥದ್ದು. ಈ ಥರ ಹರ್ಬಲ್ ಪ್ರಾಡಕ್ಟನ್ನು ಕೂದಲಿಗೆ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಮೊಸರನ್ನು ಹಾಕ್ಕೊಂಡು ಕಲಸಿಕೊಳ್ತೇನೆ. ತಲೆಗೆ ಹಚ್ಚಲಿಕ್ಕೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಕೂಡ ಈ ಪ್ರಾಡಕ್ಟ್ ಬೇಕು,
ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ತಲೆ ತುರಿಸ್ತದೆ, ಇಚ್ಚಿಂಗ್. ನನಗೆ ಈ ವರ್ಕೌಟ್ ಮಾಡುವಾಗೆಲ್ಲ ತಲೆ ತುಂಬ ಬೆವರ್ತದೆ. ಹಾಗೆ 2 ದಿವಸಕ್ಕೊಮ್ಮೆ ತಲೆಗೆ ಸ್ನಾನ ಮಾಡ್ತಾ ಇರ್ತೇನೆ, ಆದರೆ ಕೂಡ ತಲೆ ತುರಿಸ್ತದೆ. ಕೂದಲು ಸ್ಕಾಲ್ಫಲ್ಲಿ ಡ್ರೈ ಆದಾಗೆಲ್ಲ ಅನಿಸ್ತದೆ. ಯಾಕೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಫುಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. ಹಾಗೆ ಫುಡ್ಡು ಕೂಡ ನಾವು ಒಳ್ಳೆಯದು ತಗೊಳ್ಬೇಕು. ಯಾಕೆ ಅಂತ ಹೇಳಿದರೆ ಫುಡ್ಡು ನಾನು ಅದಕ್ಕೆ ಇದು ಎಳ್ಳಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಆಹಾರದಲ್ಲಿ ತಗೊಳ್ತಾ ಇರ್ತೇನೆ. ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಮಾಡ್ಕೊಳ್ತೇನೆ. ಫ್ಲ್ಯಾಕ್ಸ್ ಸೀಡ್ ಮತ್ತು ಸೀಡ್ಸ್ ಎಲ್ಲ ಹಾಕಿ ಲಡ್ಡು ಮಾಡ್ಕೊಂಡಿದ್ದೇನೆ. ಇವೆಲ್ಲವೂ ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕರಿಬೇವು ಉಂಟಲ್ಲ, ಕರಿಬೇವು, ಮೆಂತೆ, ಇದೆಲ್ಲ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕರಿಬೇವು ಒಗ್ಗರಣೆಗೆ ಎಲ್ಲ ಹಾಕಿದರೆ ಹಸಿಯಾಗಿಯೇ ತಿನ್ನೋದು, ಮತ್ತು ಒಗ್ಗರಣೆಯಲ್ಲಿದ್ದರೂ ಸೈಡಲ್ಲಿ ಇಡಬೇಡಿ, ಅದನ್ನು ತಿನ್ನೋದು, ಅದೆಲ್ಲ ಒಳ್ಳೆಯದು. ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಅದನ್ನು ನಾವು ದಿನನಿತ್ಯ 1 ದಿನ ಮಾಡಿ ಅಥವಾ 1 ವಾರ ಮಾಡಿದ ಮೇಲೆ ಆಮೇಲೆ ಮತ್ತೆ ಇದು ಹೇರ್ ಕೇರ್ ಮಾಡೋದಿದ್ರೆ ಪುನಃ ಹಾಗೆ ಆಗುತ್ತೆ. ಹಾಗೆ ವಾರಕ್ಕೆ 1 ದಿವಸ, 15 ದಿವಸಕ್ಕೊಮ್ಮೆ ಎಲ್ಲ ಸ್ವಲ್ಪ ನಾವು ನಮ್ಮ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಇಟ್ಕೊಳ್ಳುವ, ಆಮೇಲೆ ತಲೆಗೆ ಹಚ್ಚಬೇಕು. ಇದು ತಲೆಗೆ ಹಚ್ಚಿಕೊಂಡ ಮೇಲೆ ಮತ್ತು ಸ್ನಾನ ಮಾಡಲಿಕ್ಕೆ ಇದು ಹೇರ್ ವಾಶ್ ಪೌಡರ್ ನಾನಿಲ್ಲಿ ಡಬ್ಬದಲ್ಲಿ ಹಾಕಿಟ್ಟೆ. ಇದು ಆ್ಯಂಟಿ ಡ್ಯಾಂಡ್ರಫ್ ಪೌಡರ್ ಅಂತ. ಒಂದು ಆ್ಯಂಟಿ ಡ್ಯಾಂಡ್ರಫ್ ಪೌಡರ್ ಅಂದರೆ ಡ್ಯಾಂಡ್ರಫಿನ ಪರಿಹಾರಕ್ಕೆ ಅಂತ ಹೇಳಿ ಇರುವಂಥ ಪೌಡರ್. ಇನ್ನೊಂದು ಹೇರ್ ವಾಶ್ ಪೌಡರ್ ಅಂದರೆ ಇದರಲ್ಲಿ ಶೀಗೆಕಾಯಿ ಎಲ್ಲ ಇದೆ, ಎಲ್ಲ ಕೆಮಿಕಲ್ ಲೆಸ್ ಪ್ರಾಡಕ್ಟ್. ಹಾಗೆ ಇದಕ್ಕೆ ರೇಟ್ ಕೂಡ ಇದು ಡ್ಯಾಂಡ್ರಫ್ ಪೌಡರಿಗೆ 230, ಹೇರ್ ವಾಶ್ ಪೌಡರಿಗೆ ಇದಕ್ಕೆ 250. ಅದು ಅವರು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಇದರಲ್ಲಿ ಇದ್ದ ರೇಟಲ್ಲ, ಕಮ್ಮಿ ಇತ್ತು, 230 ಏನೋ ಇತ್ತು. ನಿಮಗೆ ಇದೇನಾದರೂ ಬೇಕು ಅಂತಿದ್ದರೆ ಖಂಡಿತ. ಈಗ ನೀವು ಶ್ಯಾಂಪೆಲ್ಲ 250-300 ರೂಪಾಯಿ ಕೊಟ್ಟು ಶ್ಯಾಂಪೆಲ್ಲ ತೊಗೊಳ್ತೀರಿ, ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಕೂದಲು ಉದುರಿಕೊಂಡೇ ಇರ್ತದೆ. ಹಾಗೆ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಬಿಸಿ ಬಿಸಿ ನೀರು ಹಾಕಿ ಇದನ್ನು ಸೋಕ್ ಮಾಡಬೇಕು. ಸೋಕ್ ಮಾಡಿ ಆದಮೇಲೆ ಈಗ ಅದರ ಜೊತೆಗೆ ನಾನು ಇಲ್ಲಿ ತಲೆಗೆ ಹಚ್ಚಿಕೊಂಡ ಮೇಲೆ ಸ್ನಾನ ಮಾಡಲಿಕ್ಕೆ ಬೇಕಲ್ಲ, ನಾನು ನಿನ್ನೆ ಮಾಡಿ ಇಡಬೇಕಿತ್ತು, ನನಗೆ ಮರ್ತೋಯಿತು. ಇದನ್ನು ರೆಡಿ ಮಾಡಿ ಇಟ್ಟರೆ ಇನ್ನು ಈ 1 ವಾರಕ್ಕೆ ಇದು ಸಾಕಾಗ್ತದೆ. ಹಾಗೆ 2-3 ದಿವಸ ಹೊರಗೆ ಇಡ್ಬೋದು, ಆಮೇಲೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇವಿಷ್ಟು ಹೇರ್ ಕೇರ್ ಬಗ್ಗೆ. ಮತ್ತು ಇವತ್ತು ಸ್ಕಿನ್ ಕೇರ್ ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಸ್ಕಿನ್ ಕೇರ್ ಅಂತ ಹೇಳಿದರೆ ಇವತ್ತು ನಾನು ಫುಡ್ಡು ಕೂಡ ಅದೇ ರೀತಿ ನಾನು ತಗೊಳ್ತಾ ಇದ್ದೇನೆ. ಬೆಳಿಗ್ಗೆ ಅರಸಿನ ನೀರು ತಗೊಂಡಿದ್ದೇನೆ, ಲೆಮನ್ ವಾಟರ್. ಇದು ಕೂಡ ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ತದೆ. ಹೀಗೆ ಇದು ಬಿಸಿ ನೀರು ಕುದೀತಾ ಉಂಟು, ಇದಕ್ಕೆ ಹಾಕುವ. ಅರಸಿನ ಕೂಡ ನೀರಿಗೆ ಹಾಕೊಂಡಿದ್ದೇನೆ ಬೆಳಿಗ್ಗೆ ಕುಡಿಯುವಾಗ. ಅದು ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದಕ್ಕೆ ಬಿಸಿ ನೀರು ಹಾಕಿ ಆಯಿತು. ಇದನ್ನು ಬಿಸಿ ನೀರಲ್ಲಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಕೂದಲನ್ನು ತೊಳಿಲಿಕ್ಕೆ ಇರುವಂಥದ್ದು. ಇದು ಚೆನ್ನಾಗಿ ಸೋಕ್ ಆಗಬೇಕು ಈ ಥರ. ಬೇಯಬೇಕಿದೆ ಇದರಲ್ಲಿ, ಆಗ ನಮಗೆ ಅದು ತರಿಯಾಗಿ ಸಿಕ್ಕೋದಿಲ್ಲ. ನೋಡಿ, ಶೀಗೆಕಾಯಿ ನೊರೆ ಬರ್ತದೆ. ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಬಳಸೋದ್ರಿಂದ ನಮಗೇನು ಅಂದರೆ ಕೆಲವು ಶಾಂಪು ಎಲ್ಲ ಹಾಕ್ತೇವೆ, ಅದರಿಂದ ಹ್ಯಾಬಿಟ್ ಆಗಿಬಿಟ್ಟಿದೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಕೂದಲು ಉದುರಿಕೊಂಡೇ ಇರ್ತದೆ. ಇವತ್ತು ಸಂಡೇ, ಅದಲ್ಲದೆ ನಾನು ನನ್ನ ಹೇರ್ ಕೇರನ್ನು ಮಾಡಲಿಕ್ಕೆ ಮನಸ್ಸು ಮಾಡಿದ್ದೇನೆ. ಇನ್ನೂ ನಮ್ಮ ಒಂದು ಏಜು 40ರ ನಂತರ ನಮಗೆ ಹೇರ್ ಫಾಲ್ ಆಗೋದು, ಸ್ಕಿನ್ ಕೇರ್ ಎಲ್ಲ ನಾವು ಮಾಡಿಕೊಳ್ಳದಿದ್ದರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಏಜಿಂಗ್ ಆಗಿ ಕಾಣಿಸ್ತದೆ, ಬ್ರಿಂಕಲ್ಸ್ ಬರೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇರ್ ಕೇರನ್ನು ನಾವು ಮಾಡಿಕೊಳ್ಳಲೇಬೇಕು. ಅದಿಲ್ಲ ಅಂದರೆ ನಮಗೆ ಎಲ್ಲ ಅಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊರತೆ ಆಯಿತು ಅಂದರೆ ತಲೆ ತುರಿಸೋದು ಎಲ್ಲ ಇರೋದು, ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆ ತುರಿಸೋದು ಆ ಥರ ಎಲ್ಲ ಆಗ್ತದೆ. ಆದ ಕಾರಣ ನಾವು ನಮ್ಮ ಹೇರ್ ಕೇರನ್ನು ಮಾಡಲೇಬೇಕು.
ಅದರ ಜೊತೆಗೆ ಇವತ್ತು ಸ್ಕಿನ್ ಕೇರಿಗೆ ನಾನು ನಿನ್ನೆ ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಚಟ್ನಿ ಎಲ್ಲ ಮಾಡಿದ್ದೆ. ಫ್ಲ್ಯಾಕ್ಸ್ ಸೀಡ್ ಕೂಡ ನಮ್ಮೊಂದು ಸ್ಕಿನ್ನಿಗೆ ಒಳ್ಳೆಯದು, ಹ್ಯಾರಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಓವರಾಲ್ ನಮ್ಮ ಹೆಲ್ತಿಗೆ ಒಳ್ಳೆಯದು. ನನ್ನ ಆರೋಗ್ಯ ಈಗ ತುಂಬ ಚೆನ್ನಾಗಿದೆ. ವೆಯ್ಟ್ ಲಾಸ್ ಅಂದರೆ ನಂಬರ್ ಚೇಂಜ್ ಆಗ್ತಿಲ್ಲ, ಬದಲು ಫ್ಯಾಟ್ ಲಾಸ್ ಆಗ್ತಾಯಿದೆ. ತುಂಬ ಇಂಚ್ ಲಾಸ್ ಆಗ್ತಾಯಿದೆ. ನನಗೆ ನನ್ನ ಬಾಡಿ ಲೈಟಾಗಿ ಫೀಲ್ ಆಗ್ತದೆ, ಡ್ರೆಸ್ಸೆಲ್ಲ ಲೂಸ್ ಆಗ್ತದೆ, ಬಟ್ ವೆಯ್ಟ್ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದರೆ ನಾನು ಆರೋಗ್ಯವಾಗಿ ಇರ್ತೇನೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಅಂದರೆ ಬೊಜ್ಜು ಕರಗ್ತಾ ಇದೆ, ತೂಕ ಹಾಗೆ ಇರ್ತದೆ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೋಡಲಿಕ್ಕೆ ನಾವು ಸ್ಲಿಮ್ ಆಗ್ತಾ ಹೋಗ್ತೇವೆ. ಇಂಚ್ ಲಾಸ್ ಅಂತೇಳಿ ಹೇಳೋದು ನಾವು ಅದಕ್ಕೆ. ಈಗ ನೋಡಿ, ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಳ್ಬೇಕು, ಅದರ ಮೊದಲೇ ಸ್ಕಿನ್ ಕೇರ್ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಈ ಥರ ಜುಟ್ಟು ಕಟ್ಕೊಳ್ತೇನೆ ನೋಡಿ. ಈಗ ಸ್ಕಿನ್ ಕೇರ್ ಮಾಡಲಿಕ್ಕೆ ನಾನು ಇಲ್ಲಿ ಅಲೋವೆರಾ ಜೆಲ್ಲನ್ನು ಒಂದು ಸ್ವಲ್ಪ ತಗೊಳ್ತೇನೆ ನೋಡಿ. ಇಷ್ಟು ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಅರಸಿನ ಪುಡಿ ಹಾಕಿ ನಾನು ಆರ್ಗ್ಯಾನಿಕ್ ಅರಸಿನ ಪುಡಿ ಅಂದರೆ ಪ್ಯೂರ್ ಅರಸಿನವನ್ನು ಒಣಗಿಸಿ ಪುಡಿ ಮಾಡಿದಂತಹ ಹುಡಿ ಇದೆ ನನ್ನ ಹತ್ರ. ಆರ್ಗ್ಯಾನಿಕ್ ಪೌಡರ್ ಅಂತೇಳಿ ಆನ್ಲೈನ್ ಸಿಗ್ತದೆ, ಅಥವಾ ಕೆಲವು ಮೆಡಿಕಲ್ಗಳಲ್ಲಿ, ಅಂಗಡಿಗಳಲ್ಲಿ ನಿಮಗೆ ಸಿಗ್ಬೋದು. ಮುಖಕ್ಕೆ ಹಚ್ಚಲಿಕ್ಕೆ ಅದು ಆರ್ಗ್ಯಾನಿಕ್ ಅರಸಿನ ಬೆಸ್ಟ್. ಅಥವಾ ನೀವು ಬೇರೆ ಕಸ್ತೂರಿ ಮಂಜನ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಕಸ್ತೂರಿ ಮಂಜನ ಅಲ್ಲ, ಆರ್ಗ್ಯಾನಿಕ್ ಅರಸಿನವನ್ನು ಇದಕ್ಕೆ ಹಾಕಿ ಮುಖಕ್ಕೆ ಹಾಕ್ಕೊಳ್ತಿದ್ದೇನೆ ನೋಡಿ. ಇಲ್ಲಿ ಇದು ಜೆಲ್ ನಮ್ಮದು ಕಾಣಿಸ್ತಿದೆಯಾ? ಅಲೋವೆರಾ ಜೆಲ್ಲಿಗೆ ಅರಸಿನ ಪುಡಿ ಹಾಕಿ ಕಲಸಿದ್ದು. ಇದಕ್ಕೆ ಮುಖಕ್ಕೆ ಇದನ್ನು ಹಚ್ಚಿ ಮಸಾಜ್ ಮಾಡಬೇಕು. ಇದರಿಂದ ಸ್ಕಿನ್ ತುಂಬಾ ಗ್ಲೋ ಆಗ್ತದೆ, ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ರೀತಿ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮುಖವನ್ನು ತೊಳೆದ್ರೆ ಆಯಿತು. 10ರಿಂದ 15 ನಿಮಿಷ ಅದು ಮುಖದಲ್ಲಿ ಇದ್ದರೆ ತುಂಬಾ ಒಳ್ಳೆಯದು. ನೀವು ಕುತ್ತಿಗೆಗೆ ಕೂಡ ಹಚ್ಚಿಕೊಳ್ಬೋದು. ನಾನು ಇಲ್ಲಿ ಉಂಟು, ಇದನ್ನು ಚೆಂದ ಮಸಾಜ್ ಮಾಡಿ ಕುತ್ತಿಗೆಗೆಲ್ಲ ಹಾಕಿ ಫೇಸ್ ವಾಶ್ ಮಾಡಿ ಬರ್ತೇನೆ. ಫ್ರೆಂಡ್ಸ್, ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ. ಅರಸಿನ ಮತ್ತು ಅಲೋವೆರಾ ಜೆಲ್ ಹಾಕಿ ಮುಖ ಚೆನ್ನಾಗಿ ಮಸಾಜ್ ಮಾಡಿದ್ದೇನೆ. ಇದರಿಂದ ಮುಖಕ್ಕೆ ತುಂಬಾ ಗ್ಲೋ ಬರುತ್ತೆ. ಮತ್ತು ಏನು ಗೊತ್ತಾ, ನೀವು ಹಸಿ ಅರಿಶಿನ ಅಂತ ಹೇಳಿದ ತಕ್ಷಣ ಹಸಿ ಅರಿಶಿನವನ್ನು ಕೂಡ ಹಚ್ಬೋದು, ಅಥವಾ ಆರ್ಗ್ಯಾನಿಕ್ ಪೌಡರ್ ಅಂತ ಹೇಳಿ ನಾನು ಹೇಳಿದೆಲ್ಲ ಅದನ್ನು ಹಚ್ಬೋದು ನೋಡಿ. ಅದಾದರೆ ಮುಖದಲ್ಲಿ ಹಳದಿ ಅನಿಸೋದಿಲ್ಲ. ನೀವು ಅಡುಗೆಗೆ ಬಳಸ್ತೀರಲ್ಲ, ಅದರಲ್ಲಿ ಕಲರ್ ಹಾಕ್ತಾರೆ, ಅದನ್ನು ನೀವು ಎಲ್ಲಿಯಾದ್ರೂ ಮುಖಕ್ಕೆ ಹಚ್ಚಿ ನೋಡಿ, ಮುಖ ಹಳದಿಯಾಗಿರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಆರ್ಗ್ಯಾನಿಕ್ ಹಳದಿ ಅಂತೇಳಿ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಅದು ಅಷ್ಟು ಪ್ಯೂರ್ ಆಗಿರ್ತದೆ, ಮುಖಕ್ಕೆ ಕಲರ್ ಹಿಡಿಯೋದಿಲ್ಲ. ಪ್ಯೂರ್ ಅರಸಿನ ನೋಡಿ, ಕೈಯಲ್ಲೆಲ್ಲವೂ ಕೂಡ ಹೋಯ್ತದು. ಮುಖಕ್ಕೆ ಹಚ್ಚಿದ್ದು ಹಳದಿಯಾಗಿ ಉಳಿಯೋದಿಲ್ಲ, ಕ್ಲೀನ್ ಆಗ್ತದೆ. ಅದಕ್ಕೋಸ್ಕರ ಪ್ಯೂರ್ ಅರಸಿನವನ್ನೇ ನೀವು ಹಚ್ಚಿ. ಅದಿಲ್ಲ ಅಂದರೆ ಕಸ್ತೂರಿ ಅರಸಿನ ಕೂಡ ಆಗ್ಬೋದು. ಫ್ರೆಂಡ್ಸ್, ನಾನೀಗ ತಲೆಗೆ ಪ್ಯಾಕನ್ನು ಹಚ್ಚಿಕೊಳ್ತಾ ಇದ್ದೇನೆ. ಡ್ಯಾಂಡ್ರಫ್ ಪೌಡರನ್ನು ಮೊಸರಲ್ಲಿ ಕಲಸಿಕೊಂಡದ್ದು. ಇದನ್ನು ಈಗ ತಲೆಗೆ ಹಚ್ಚಿಕೊಳ್ತಿದ್ದೇನೆ. ಈ ಥರ ಮಾಡಿಕೊಂಡು ಎಲ್ಲೆಲ್ಲಿ ನನಗೆ ಈ ಥರ ಮಾಡುವಾಗ ಇಲ್ಲಿ ತುರಿಸ್ತಾ ಇತ್ತು ನನಗೆ, ಹಾಗೆ ಇಲ್ಲಿಗೆಲ್ಲ ಇಡೀ ತಲೆಗೆ ಇದನ್ನು ಹಚ್ಚಿಕೊಳ್ಬೇಕು. ಹೀಗೆ ಹಾಕಿ ತಿಕ್ಕಿದ್ರೆ ಆಯಿತು. ಎಲ್ಲ ಕೂದಲನ್ನು ಸ್ವಲ್ಪವೇ ಬಿಡಿಸಿಕೊಳ್ಬೇಕು. ಹೀಗೆ ಹಾಕಿ ತಿಕ್ಕಬೇಕು. ಹಾಗೆ ಇಡೀ ತಲೆಗೆ ಹಚ್ಚಿ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ನೋಡಿ. ತಲೆಗೆಲ್ಲ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ನಿಮಗೆ ತುರಿಸುವಂಥದ್ದು ಎಲ್ಲಿ ಮಸಾಜು ಡ್ಯಾಂಡ್ರಫು
ಅಲ್ಲೆಲ್ಲ ಮಸಾಜ್ ಮಾಡಬೇಕು. ಈಗ ಚೆನ್ನಾಗಿ ಮಸಾಜ್ ಮಾಡಿ ಆಯಿತು. ಈಗ ಒಂದು ಜುಟ್ಟು ಹಾಕಿ 1 ಗಂಟೆ ಬಿಡುವ. ಆಮೇಲೆ ಸ್ನಾನ ಮಾಡಿ ಅದು ಹೇರ್ ವಾಶ್ ಪೌಡರು ಕೂಡ 1 ಗಂಟೆ ಸೋಕ್ ಆಗಬೇಕು ನೀರಲ್ಲಿ, ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಆ ಹೇರ್ ವಾಶ್ ಪೌಡ್ರ್ ಮೂಲಕ ಈ ತಲೆಯನ್ನು ವಾಶ್ ಮಾಡೋದು. ನನಗೆ ತುಂಬ ಈ ಥರ ತುರಿಸೋದು, ಯಾಕಂದರೆ ನಾನು ಬೆಳಿಗ್ಗೆ ಸಂಜೆ ವರ್ಕೌಟ್ ಮಾಡ್ತೇನಲ್ಲ, ಆಗ ತಲೆ ಬೆವರ್ತದೆ, ಅದು ಅಲ್ಲಿಗೆ ಫಂಗಲ್ ಇನ್ಫೆಕ್ಷನ್ ಥರ ಆಗೋದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ತಲೆ ತುರಿಸೋದು 2 ದಿವಸಕ್ಕೊಮ್ಮೆ. ಸ್ನಾನ ಮಾಡಿದ ಕೂಡಲೇ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಅದು ಬೆವರಿಂದಾಗಿಯೇ ಬರುವಂಥದ್ದು ಅಂತ. ಅಂದರೆ ದಿನಾ ತಲೆಗೆ ಸ್ನಾನ ಮಾಡೋದಿಲ್ಲ ನಾನು, ಡೈಲಿ ವರ್ಕೌಟ್ ಮಾಡೋ ತಲೆ ಬೆವರ್ತದಲ್ಲ, ಹಾಗಾಗಿ ಹಾಗೆ ಆಗೋದು. ಅದಕ್ಕೋಸ್ಕರ ಇವತ್ತು ತಲೆಗೆ ಸ್ನಾನ ಮಾಡಿದರೆ ನಾಳೆ ಇಲ್ಲ ನಾಡಿದ್ದು ಆ ಥರ ಮಾಡ್ತಾಯಿದ್ದೇನೆ. ಈಗ ತಲೆ ತುರಿಸ್ತದೆ ಅಂತ ಹೇಳಿಕೊಂಡು ತುಂಬ ಡ್ಯಾಂಡ್ರಫ್ ಕೂಡ, ಕೂದಲು ಉದುರು ಕೂಡ, ತಲೆ ಬಾಚಬೇಕಾದ್ರೆ ಎಲ್ಲ ನೆಲದಲ್ಲಿ ಫುಲ್ ಕೂದಲು ಉದುರೋದು. ನಿಮಗೆ ಕೂಡ ಹಾಗೆ ಆಗ್ತಾ ಇರ್ಬೋದು. ನಿಮಗೆ ಈ ಒಂದು ಪೌಡರ್ ಡ್ಯಾಂಡ್ರಫ್ ಪೌಡರ್ ಮತ್ತು ಹೇರ್ ವಾಶ್ ಪೌಡರ್ ಮತ್ತು ಹಾಗೆ ಅವ್ರ ಹತ್ರ ಹೇರ್ ಆಯಿಲ್ ಕೂಡ ಇದೆ. ನಿಮ್ಗೆ ಅದೆಲ್ಲ ಬೇಕು ಅಂತ ಹೇಳಿದರೆ ಅವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ವಾಟ್ಸಪ್ ಮಾಡಿ ಅವರನ್ನು ತರಿಸ್ಕೊಳ್ಬೋದು. ಕೊರಿಯರ್ ಮಾಡ್ತಾರೆ ಅವರು ಆರಾಮ್ಸೆ, ಏನೂ ತೊಂದರೆ ಇಲ್ಲ. ನೀವು ಆರ್ಡರ್ ಮಾಡಿ ಒಂದು 3-4 ದಿವಸಕ್ಕೆ ನಿಮಗೆ ನಿಮ್ಮ ಮನೆಗೆ ತಂದು ಕೊಡ್ತಾರೆ, ರೀಚ್ ಆಗ್ತದೆ. ಬೇಕು ಅಂತಿದ್ದರೆ ಆರ್ಡರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ವಾಣಿ ಭಟ್ ಅಂತೇಳಿ ಬೆಂಗಳೂರಲ್ಲಿದ್ದಾರೆ, ಅವರದ್ದಿತ್ತು ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಇನ್ನೂ ಬೇರೆ ಬೇರೆ ಸ್ಕಿನ್ ಕೇರಿಗೆ ಸಂಬಂಧಪಟ್ಟ ಹಾಗೆಲ್ಲ ಉಂಟು. ಅಲೋವೆರಾ ಜೆಲ್ ಇದೆ, ಮತ್ತು ಸ್ಕಿನ್ ಕೇರ್ ಪೌಡರ್ ಇರ್ಬೋದು, ಬೀಟ್ರೂಟ್ ಪೌಡರ್ ಆ ಥರ ಎಲ್ಲ ಇದೆ, ಮತ್ತು ಹೇರ್ ಡೈ ಎಲ್ಲ ಇದೆ ಅವರ ಹತ್ರ. ತುಂಬ ನಿಮಗೆ ಬೇಕಾದರೆ ಅವ್ರ ಹತ್ರ ಮಾತಾಡ್ಬೋದು. ಈಗ ನಾನು ಇದನ್ನು ವಾಶ್ ಮಾಡಿಕೊಂಡು, ಅಂದರೆ 1 ಗಂಟೆ ಬಿಟ್ಟು ಇದು ಒಣಗಿದ ಮೇಲೆ ಹೇರ್ ವಾಶ್ ಪೌಡ್ರಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ಬರ್ತೇನೆ. ಹಾಗೆ ತಲೆ ಈಗ ಇದು ಡ್ಯಾಂಡ್ರಫ್ ಪೌಡರೆಲ್ಲ ಹಚ್ಚಿಕೊಂಡು ಈಗ 11 ಗಂಟೆ ಅಷ್ಟೊತ್ತಾಗಿದೆ. ಆಗ ನನ್ನ ಫ್ರೂಟ್ ಇಷ್ಟ 11 ಗಂಟೆಗೆ ಪಪ್ಪಾಯ ಮತ್ತು ಮೂಸಂಬಿಯನ್ನು ತಗೊಳ್ತೇನೆ. ಮೂಸಂಬಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಅದರಲ್ಲಿ ವಿಟಮಿನ್ ಸಿ ಇರ್ತದೆ. ಹಾಗೆ ಪಪ್ಪಾಯ ಕೂಡ ಹೊಟ್ಟೆ ಫಿಲ್ ಆಗ್ತದೆ, ಟೇಸ್ಟ್ ಇದೆ, ತುಂಬಾ ಒಳ್ಳೆಯದು. ಆಯಿತು ನೋಡಿ, ಹೇರ್ ಫಾಲ್ ಡ್ಯಾಂಡ್ರಫ್ ಪೌಡರೆಲ್ಲ ಹಾಕಿ ಸ್ನಾನ ಎಲ್ಲ ಆಗಿ ಹೇರ್ ವಾಶ್ ಎಲ್ಲ ಆಯಿತು. ಈಗ ಒದ್ದೇ ಇದೆ ಕೂದಲು. ಹಾಗೆ ಅದಾದಮೇಲೆ ನಾನು ಊಟಕ್ಕೆ ನವಣೆ ಕಿಚಡಿ ಮಾಡಿದೆ. ನವಣೆ ಕಿಚಡಿ ಹೇಗೆ ಮಾಡಿದೆ ಅಂತ ಹೇಳಿ ನಾನು ರೆಸಿಪಿಯನ್ನು ಹಾಕಲಿಲ್ಲ. ಈಗ ಎಲ್ಲ ಬೇಯಿಸಿ ಆಗಿದೆ, ವಿಸಿಲ್ 2 ವಿಸಿಲ್ ಕೂಗಿಸಿದ್ದೇನೆ. ಅದು ವಿಸಿಲಿಗ ತಣ್ಣಗೆ ಆಗಬೇಕಷ್ಟೆ, ಓಪನ್ ಮಾಡಬೇಕಷ್ಟೆ. ಅದಕ್ಕೂ ಮೊದಲು ನವಣೆ ಕಿಚಡಿ ನಾನು ಆಲ್ರೆಡಿ ತುಂಬ ಸಲ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮಗೆ ಶೇರ್ ಮಾಡಿದ್ದೇನೆ. ಒಂದು 3/4 ಕಪ್, ಅಂದರೆ ನಾನು ಈ ಅಳತೆ ತೋರಿಸ್ತೇನೆ ನಿಮಗೆ. ಇದರಲ್ಲಿ 1 ಕಪ್ಪಷ್ಟು ನವಣೆ ತಗೊಳ್ಳೋದು, 3/4 ಕಪ್ಪಷ್ಟು ಹೆಸರು ಬೇಳೆ, ಇದೆರಡನ್ನು ನೆನೆಸಿ ಇಟ್ಟಿದ್ದೇನೆ. ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟಿದ್ದೆ, ಈಗ ಮಧ್ಯಾಹ್ನ ಮಾಡಿದ್ದು. ಯಾಕೆಂದರೆ ನವಣೆ ಎಲ್ಲ 4ರಿಂದ 6 ಗಂಟೆ ಅಷ್ಟು ಹೊತ್ತು ನೆನೆಯಬೇಕು. ಬೆಳಿಗ್ಗೆ 6 ಅಂದರೆ 7, 8, 9, 10, 11, 12, 5-6 ಗಂಟೆಗಳಷ್ಟು ಹೊತ್ತು ನೆಂದಿದೆ. ಅದಾದ ನಂತರ ಹೆಸರುಬೇಳೆ ಆಮೇಲೆ ನೆನೆಸಿದ್ರು ಸಾಕು, 1 ಗಂಟೆ ನೆಂದರೂ ನಿಮಗೆ ತೊಂದರೆ ಇಲ್ಲ. ಆಮೇಲೆ ಬೇಕಾದ ತರಕಾರಿ ಎಲ್ಲ ನಿಮಗೆ ಯಾವುದು ಇಷ್ಟ ತರಕಾರಿ ಅದೆಲ್ಲ ಹಾಕೋದು. ಆಲೂಗಡ್ಡೆ ಒಂದು ಬೇಡ, ವೆಯ್ಟ್ ಲಾಸಲ್ಲಿರುವಾಗ ಆಲೂಗಡ್ಡೆ ಬೇಡ. ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ ಅದೆಲ್ಲ ನಾನು ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಹಾಕಿದ್ದೇನೆ, ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ಆಮೇಲೆ ಬೇರೆ ಯಾವುದಾದ್ರು ಕಾಲಿಫ್ಲವರ್, ಬಟಾಣಿ, ಬೇಕಾದ ತರಕಾರಿಗಳನ್ನು ಹಾಕ್ಕೊಳ್ಬೋದು. ಅದೆಲ್ಲವನ್ನು ಹಾಕ್ಕೊಳ್ಳೋದು. ಒಗ್ಗರಣೆಗೆ ನಾನು ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು, ಆಮೇಲೆ ಸ್ವಲ್ಪ ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದು ಅದು ಹಾಕಿ ಫ್ರೈ ಮಾಡಿ ಇದನ್ನೆಲ್ಲ ಬೇಯಿಸಿ, ಆಮೇಲೆ ಬಿಸಿನೀರು ಹಾಕಿ ಅದಕ್ಕೆ ನವಣೆ ಮತ್ತು ಹೆಸರುಬೇಳೆ ಎಲ್ಲ ಹಾಕಿ ಕುಕ್ಕರಲ್ಲಿ ಕೂಗಿಸಿಕೊಂಡದ್ದು. ರುಚಿಗೆ ಉಪ್ಪು, ಮೆಣಸಿನ ಹುಡಿ ಸ್ವಲ್ಪ, ಅರಸಿನ ಹುಡಿ, ಬೇರೆ ಮಸಾಲೆ ಯಾವುದು ಕೂಡ ಹಾಕಲಿಲ್ಲ. ಈ ರೀತಿ ಕಿಚಡಿಯನ್ನು ಮಾಡ್ಕೊಂಡಿದ್ದೇನೆ. ಇದು ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೇನೆ. ಫ್ರೆಂಡ್ಸ್, ಕಿಚಡಿ ನೋಡಿ ಸೂಪರಾಗಿ ಬಂದಿದೆ. ಜಸ್ಟ್ ಓಪನ್ ಮಾಡಿದೆ ಈಗ. ಇದಕ್ಕೆ ಸ್ವಲ್ಪ ಲೆಮನನ್ನು ಹಿಂಡಿದರೆ ಸೂಪರಾಗಿರ್ತದೆ ಟೇಸ್ಟ್. ನವಣೆ ಕಿಚಡಿ ತುಂಬ ರುಚಿಯಾಗಿ ಬಂದಿದೆ, ನೋಡುವಾಗಲೇ ಗೊತ್ತಾಗುತ್ತೆ.
ಈಗ ಇದನ್ನು ಸರ್ವ್ ಮಾಡಿಕೊಳ್ಳುವ. ಇದಕ್ಕೆ ಲಿಂಬೆ ರಸ ಸ್ವಲ್ಪ ಹಾಕ್ಕೊಂಡೆ. ಈಗ ಇದು ನೈಟಿಗೆ ಕೂಡ ಸಾಕು, ನನಗೆ ಅಷ್ಟಾಗಿದೆ. ಡಿನ್ನರಿಗೆ ಕೂಡ ಇದನ್ನೇ ತಿಂತೇನೆ ನಾನು. ಸ್ವಲ್ಪ ಆರೋಗ್ಯವಾಗಿರಲಿಕ್ಕೆ ಈ ರೀತಿಯ ಒಂದು ಅಡುಗೆಗಳನ್ನು ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದೇ ಇರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಮಿಲೆಟ್ಸ್ ತುಂಬ ಒಳ್ಳೆಯದು. ಮಿಲೆಟ್ಸಲ್ಲಿ ಫೈಬರ್ ಇದೆ, ಹಾಗೆ ಪ್ರೋಟೀನ್ ಕೂಡ ಇದೆ. ಅಕ್ಕಿಗಿಂತ ಮಿಲೆಟ್ಸ್ ತುಂಬಾ ಒಳ್ಳೆಯದು. ಈ ಥರ ಕಿಚಡಿಗಳನ್ನು ನಿಮ್ಮ ಒಂದು ಲಂಚಲ್ಲಿ ಯೂಸ್ ಮಾಡೋದ್ರಿಂದ ಇದನ್ನು ವೆಯ್ಟ್ ಲಾಸಿಗೆ, ಹಾಗೆ ಡಯಾಬಿಟೀಸ್ ಇದ್ದವರು ಕೂಡ ಇದನ್ನು ತಿನ್ಬೋದು, ಆರಾಮ್ಸೆ ತಿನ್ಬೋದು. ಶುಗರ್ ಕಂಟ್ರೋಲ್ ಆಗಲಿಕ್ಕೆ ಎಲ್ಲ ತುಂಬಾ ಒಳ್ಳೆಯದು ಇದು. ಈ ವಾರದಲ್ಲಿ 1 ದಿವಸ 2 ದಿವಸ ಈ ರೀತಿ ಕಿಚಡಿಗಳನ್ನು ಮಾಡ್ಕೊಳ್ಬೋದು. ತುಂಬ ಒಂದು ಹೆಲ್ದಿ ರೆಸಿಪಿ ಅಂತೇಳಿ ಹೇಳ್ಬೋದು. ಡಿನ್ನರ್ ರೆಸಿಪಿ ನಾನು ತೋರಿಸ್ತಿಲ್ಲ, ಯಾಕೆಂದರೆ ಡಿನ್ನರಿಗೆ ನಾನು ಇದನ್ನೇ ತಗೊಳ್ತೇನೆ. ಇದಾಗಿತ್ತು ನನ್ನ ದಿನ. ಡೇ 2 ಅಂತ ಹೇಳ್ಬೋದು. 15 ಡೇಸ್ ಹೆಲ್ದಿ ರೆಸಿಪೀಸಲ್ಲಿ ಇದು ಡೇ 2 ಅಂತ ಹೇಳ್ಬೋದು. ಫಸ್ಟ್ ಡೇ ನಾನು ರಾಗಿ ಇಡ್ಲಿಯನ್ನು ಮಾಡಿದೆ. ಇದು ಡೇ 2. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡೋದಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಹೆಲ್ದಿ ರೆಸಿಪಿ ಜೊತೆ ಮತ್ತೆ ಬರ್ತೇನೆ.